ಈಗ ನಾವು ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಮತ್ತೆ ಗೋಲ್ಡ್ ಬಿಟ್ ಕಾಯಿನ್ ನಾಳೆಗೆ ಆನ್ 26ಗೆ ಥರ್ಸ್ಡೇ ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ. ನಾಳೆಗೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. ಓಕೆ, ಈಗ ನಾವು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡ್ತಿರೋದು. ಓಕೆ, ಸೊ ಈಗ ಟೈಮಿಂಗ್ ಡಬಲ್ ಇದು ಎ ಇದು ಬಿ ಅಂತ ಥಿಂಕ್ ಮಾಡಿ. ಓಕೆ, ಸಿ ಇದು ನಾವು ಅಪ್ ಸೈಡ್ ಪ್ಲಾನ್ ಮಾಡೋದು. ಓಕೆ, ಈಗ ಈ 1 2 3 ಈ 5 ಏನಿದೆಯಲ್ವಾ, ಈ 5 ನಮಗೀಗ ಎಲ್ಲಿಗೆ ಮುಗಿಯುತ್ತೆ ಅನ್ನೋದೇ ಈಗ ಒಂದು ಡೌಟ್. ಓಕೆ ಅಲ್ವಾ? ಸೊ ನೋಡಿ, ಒಂದ್ ಸ್ವಲ್ಪ ಕೌಂಟಿಂಗ್ ನ ಬೇರೆ ತರ ಥಿಂಕ್ ಮಾಡೋಣ ಈಗ. ಓಕೆ, ಸೊ ಇಲ್ಲಿಗೆ ಡಬ್ಲ್ಯೂ ಮುಗಿದಿದೆ ಅಂತ ಇರ್ತದೆ. ಸೊ ಎಕ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಎಕ್ಸ್ ಇಲ್ಲೆಲ್ಲೋ ಆಗುತ್ತೆ. ಇದು ಎಕ್ಸ್ ಎ ಬಿ ಸಿ ಕಂಪ್ಲೀಟ್ ಆದ್ಮೇಲೆ ಎಕ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ತಿಳ್ಕೋದು. ಓಕೆ, ಸಿ ಮುಗಿಬೇಕಾದ್ರೆ ಆಪ್ಷನ್ ಅಂತ ತಿಳ್ಕೋದು. ಓಕೆ, ಸೊ ನಾವೀಗ ಇತರ ಎ ಬಿ ಪಾರ್ಟ್ ನ ರೀಡ್ ಮಾಡೋಣ. ಓಕೆ, ಸೊ ಬಿ ದನ್ನ ನಾವು ಇದು ನನಗನ್ಸುತ್ತೆ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿ ಕೆಳಗಡೆ ಬರಲ್ಲ ಅನಿಸ್ತಾ ಇದೆ. ಓಕೆ, ಸೊ ಯಾಕೆ ಪರ್ಫೆಕ್ಟ್ ಡಯಾಗನಲ್ ಅಲ್ಲಿ ಇದೆ ಇದು. ಆಮೇಲೆ ಇದು ಟ್ರಯಾಂಗಲ್ ಟೈಪ್ ಬರುತ್ತೆ, ಎ ಬಿ ಸಿ ಡಿ ಅಂತ ನಾವು ರೀಡ್ ಮಾಡ್ಬೇಕಾಗ್ತದೆ. ಸೊ ನಾನೀಗ ಒಂದ್ ಸ್ವಲ್ಪ 1 2 3 4 ನ ತೆಗೆದು ಈ ತರ ರೀಡಿಂಗ್ ಮಾಡ್ತೀನಿ. ಒಂದ್ ಸ್ವಲ್ಪ ನೋಡಿ, ಇದು 0, ಇದನ್ನ ಡಬ್ಲ್ಯೂ, ಇದು ಎಕ್ಸ್, ಓಕೆ, ಇದು ವಾಯು, ಇದು ಎಕ್ಸ್, ಇದು ಜೆಡ್. ಓಕೆ, 1 2 3 4 ತೆಗೆದ್ಬಿಡ್ತೀನಿ ಈಗ. ಓಕೆ, ಇದು ಡಬ್ಲ್ಯೂ, ಆಮೇಲೆ ಇದು 0, ಇದು ಎ, ಇದು ಬಿ, ಇದು ಸಿ, ರೆಡ್ ಕಲರ್ ಮಾಡೋಣ. ಓಕೆ, ಸೊ ಎಕ್ಸ್, ಇದು ವಾಯು, ವಾಯುನು 3 ಮೂವ್ ಇದೆ. 0 ಎ ಬಿ ಸಿ, ಆಯ್ತಾ? ಈಗ ಎಕ್ಸ್ ಸಹ 3 ಮೂವ್ಸ್ ಅಲ್ಲಿ ಬರಬೇಕು. ಇದು 0, ಇದು ಎ, ಇದು ಬಿ, ಇದು ಸಿ. ನಿಮಗೆ ಮತ್ತೆ ಎಕ್ಸ್ ಮೇಲಿನ ಸೈಡಿನೇ ಓಪನ್ ಆಗುತ್ತೆ, ಮತ್ತೆ ಮಾರ್ಕೆಟ್ ನಾಳೆ ಒಂದ್ ಸ್ವಲ್ಪ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಓಕೆ, ಆಮೇಲೆ ನಿಮಗೆ ಜಡ್ ಬರುತ್ತೆ, 3 ಮೂವ್ಸ್ ಜಡ್ ತರ ಬರುತ್ತೆ. ಓಕೆ, ಇದು ಡಬಲ್ ಎಕ್ಸ್ ಇಲ್ಲೆಲ್ಲ ಫಾರ್ಮ್ ಆಗುತ್ತೆ. ಇದನ್ನ ಕಲರ್ ಚೇಂಜ್ ಮಾಡ್ತೀನಿ ಒಂದು ಸ್ವಲ್ಪ. ನೋಡಿ ಸ್ವಲ್ಪ ಇದನ್ನ ವೇವ್ಸ್ ನ ಮಾಡ್ತೀನಿ. ಓಕೆ, ಆಮೇಲೆ ಜಡ್ ನಿಮ್ಗೆ 3 ಮೂವ್ಸ್ ಅಲ್ಲಿ ಕೆಳಗಡೆ ಬರುತ್ತೆ. ನಿಮ್ಗೆ ಪಿ ಮುಗಿಯುತ್ತೆ, ಅವಾಗ ಮತ್ತೆ ಸಿ ನಿಮ್ಗೆ 1 2 3 4 5 ಅದು ಮೂವ್ ಅಲ್ಲಿ ನೆಗಳೆ. ಈ ತರ ನನಗೆ ಒಂದು ಈ ತರ ಆಗ್ಬಹುದು ಅಂತ ಅನಿಸ್ತಾ ಇದೆ. ಓಕೆ,
ಹೀಗೆ ಆಗತ್ತಂತ ತಿಳ್ಕೊಬಿಡಿ. ಈ ತರ ಆಗ್ಬೋದು. ಇಲ್ಲಿ ನಿಮ್ಗೆ ಎಕ್ಸ್ ಮುಗಿಯುತ್ತೆ. ಈ ಎಕ್ಸ್ ಮುಗಿದ್ಮೇಲೆ ಆ ಅದು ಮತ್ತೆ ಡೌನ್ ಬರುತ್ತಾ ಏನು ಅಂತ ನೋಡ್ಬೇಕು ಈಗ. ಓಕೆ, ಸೊ ಈ ಪಾಸಿಬಿಲಿಟೀಸ್ ನನಗೆ ಅನಿಸ್ತಾ ಇದೆ. ನಿಮ್ಗೆ ಇದು 127% ನಿಂತಿದೆ ಅಂದ್ರೆ ಓಕೆ, ಸೊ ಈ ರೇಂಜ್ ವರೆಗೂ ಬರೋ ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ಇದು ನನಗೆ ನಾಳೆಗೆ ಈ ತರ ಆಗ್ಬಹುದು. ನಾಳೆಗೆ ಸ್ವಲ್ಪ ಅಪ್ ಸೈಡ್ ಹೋಗಿ ಮತ್ತೆ ಡೌನ್ ಬರುತ್ತೆ. ಓಕೆ, ಸೊ ನಾಳೆಗೆ ಎಕ್ಸ್ಪೈರ್ ಇದೆ, ಎಕ್ಸ್ಪೈರ್ ಇದಕ್ಕೆ ಸ್ವಲ್ಪ ಡೌನ್ ಬರ್ಬೋದು ನಾಳೆಗೆ. ಓಕೆ, ಆಮೇಲೆ ನಿಮಗೆ ಮೂವ್ಮೆಂಟ್ ಇನ್ನೂ ಹೆಚ್ಚಿಗೆ ಆಗ್ಬೋದು ಅವಾಗ. ಓಕೆ, ಸೊ ಇದು ನಿಮ್ಗೆ 81.2% ಹೇಗೆ ಬರುತ್ತೆ ನೋಡಿ, ಇಲ್ಲಿವರೆಗೂ ಚಾನ್ಸ್ ಇದೆ ನಿಮ್ಗೆ. ಓಕೆ, 24,900 ವರೆಗೂ ಬರೋ ಚಾನ್ಸಸ್ ಇದೆ. ಓಕೆ, ಸೊ ನಾಳೆಗೆ ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೆ, ಇಮಿಡಿಯೇಟ್ ಅಂದ ತಕ್ಷಣ ಲಾಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಮತ್ತೆ ಆ ಟ್ರೆಂಡ್ ಲೈನ್ ಟಚ್ ಮಾಡಿ ಮತ್ತೆ ಮಾರ್ಕೆಟ್ ಕೆಳಗೆ ಬಂದೇ ಬರುತ್ತೆ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ. ಇನ್ನ 75 ಮಿನಿಟ್ಸ್ ಟೈಮ್ ಫ್ರೇಮ್, ಇದನ್ನೇ ನಾನು ಜಸ್ಟ್ 15 ಮಿನಿಟ್ಸ್ ಅಲ್ಲಿ ಮಾಡ್ತೀನಿ, ತುಂಬಾ ಟೈಮ್ ಡಿಸ್ಕಷನ್ ಮಾಡೋದು ಬೇಡ ಅದ್ರ ಬಗ್ಗೆ. ಓಕೆ, ಹಾಗೆ ಆಗುತ್ತೆ ಇದು. 1 2 3 4 5 ಎ 5 ಮೂವ್ ಇದೆಯಾ? ಓಕೆ, ಬಿ 1 2 3 ಬಿ 2 ಮೂವ್ ಆಗಿದೆಯಾ ನೋಡಿ. ಈಗ ಸಿ ಮೇಲೆ ಹೋಗುತ್ತೆ ಇದು. ಓಕೆ, ಸೊ ನಿಮ್ಗೆ ಇದು ಸಿ ನ ನೋಡಿ, ಸಿ ನಿಮ್ಗೆ 1 2 3 4 5 ಮೂವ್ ಬಂದಿದೆಯಾ? ಓಕೆ, ಡಿ ನೋಡಿ ನಿಮ್ಗೆ ಮೂರೇ ಮೂವ್ ಇದೆ, 1 2 3. ಓಕೆ, ಸೊ ನನಗೆ ಅನ್ಸುತ್ತೆ ಇದೆ ಆಗ್ಬೋದು, ಈ ತರ ಆಗ್ಬೋದು ಅಂತ ನನಗೆ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಓಕೆ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡುವ. ಓಕೆ, ಮಚ್ ಚೇಂಜಸ್ ಏನ್ ಮಾಡ್ತಾ ಇಲ್ಲ. ಸೊ ನಾವು ಸ್ಟಡಿ ಮಾಡ್ತಾ ಇರೋ ಪ್ರಕಾರನೇ ಬ್ಯಾಂಕ್ ನಿಫ್ಟಿ ರೇಂಜ್ ಅಲ್ಲೇ ಇದೆ. ಇವತ್ತು ನಾನು ಒಂದು ಇದರಲ್ಲಿ ರೀಡಿಂಗ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದನ್ನ ಟ್ರಯಾಂಗಲ್ ಅಲ್ಲಿ ನಾನು ಇದನ್ನ ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ನಿಮ್ಗೆ ಸ್ಟಾಪ್ ಲಾಸ್ ಮಾತ್ರ ನೀವು ಕರೆಕ್ಟ್ ಐಡೆಂಟಿಫೈ 61,500 ಹೆಚ್ಚು ಕಡಿಮೆ, ಆಮೇಲೆ 62,000 ಇವು ನಿಮಗೆ ಎರಡು ಸ್ಟಾಪ್ ಲಾಸ್. ಒಂದು ಸ್ಟಾಪ್ ಲಾಸು ತುಂಬಾ ಕಡಿಮೆ ರಿಸ್ಕ್ ಅವರಿಗೆ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ರಿಸ್ಕ್ ಅವರಿಗೆ. ಓಕೆ, ಸೊ ಇದನ್ನೇ ನಾವೀಗ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡೋ ಹೋಗಿ. ಓಕೆ, ನಾನು ಇದನ್ನ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಟ್ರಯಾಂಗಲ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ. ಸಿಮೆಟ್ರಿಕ್ ಟ್ರಯಾಂಗಲ್, ಇದು ಕನ್ವರ್ಜ್ ಆಗ್ತಾ ಇದೆ ಅಲ್ವಾ, ಇದೆಲ್ಲ ಒಂದು ಕಡೆ ಹೋಗ್ತಾ ಇದೆ ಅಲ್ವಾ. ಈಗ ನನಗೆ ಇದು ಈ ಮೂವ್ ಮುಗಿದಿದೆ ಇಲ್ಲಿಗೆ, ನಾನು ಇಲ್ಲಿವರೆಗೂ ನಾನು ಥಿಂಕ್ ಮಾಡಿದ್ದೆ. ಸೊ ಈಗ ನಾಳೆಗೆ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ದಾಟಿ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಜರ್ನಿ ಇಲ್ಲಿಗೆ ಬಿ ಮುಗಿದ್ಬಿಡುತ್ತೆ. ಓಕೆ, ಸೊ ಸಿ ನಿಮಗೆ ಕೆಳಗಡೆ ಸ್ಟಾರ್ಟ್ ಆಗುತ್ತೆ. ಸೊ ಸಿ ಎಷ್ಟರ ಮಟ್ಟಿಗೆ ಹೋಗ್ಬೋದು? $100%, 127, 161, 200% ಯಾವುದನ್ನು ಸಹ ಅದು ರೀಚ್ ಮಾಡಬಹುದು. ಓಕೆ, ಸೊ ಬ್ಯಾಂಕ್ ನಿಫ್ಟಿ ನನಗೆ ಮೋರ್ ಟುವರ್ಡ್ಸ್ ಡೌನ್ ಸೈಡ್, ನಾನು ಅಪ್ ಸೈಡ್ ಮೂವ್ಮೆಂಟ್ ನೋಡ್ತಾ ಇಲ್ಲ ನೋಡಿ. ಎಕ್ಸಾಕ್ಟ್ಲಿ 38% ಇಂದ ರಿವರ್ಸಲ್ ತಗೋತಾ ಇದೆ. ಓಕೆ, ಓಕೆ, ಸೊ ನನಗೆ ಬಿ ಇಲ್ಲಿಗೆ ಮುಗಿತು, ಇನು ಮುಗಿದೋಯ್ತು. ಇನ್ನ ಸ್ವಲ್ಪ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಇದು ಈ ಟ್ರೆಂಡ್ ಲೈನ್ ದಾಟಿ ಕೆಳಗಡೆ ಬಂದ್ರೆ ಇವೆರಡು ನೀವು ಇದು ಇಟ್ಕೋದೆ. ಓಕೆ, ಈ ಏನ್ ಇಲ್ಲಿಂದ ರಿಜೆಕ್ಷನ್ಸ್ ಆಗ್ತಾ ಇದೆ ಅಲ್ವಾ ಇದು. ಈ ತರ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ತುಂಬಾ ಫಾಸ್ಟ್ ಆಗಿ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಇದು ನನ್ನ ಒಪಿನಿಯನ್ ಅಬೌಟ್ ಬ್ಯಾಂಕ್ ನಿಫ್ಟಿ. ಈಗ ನಾವು ಗೋಲ್ಡ್ ಬಗ್ಗೆ ನೋಡುವ.
ಈಗ ನೀವು ಬಿ ಮೂವ್ನ ಓಕೆ 61 to 81 ಇನ್ ಬಿಟ್ವೀನ್ ಇದೆ. 81 ಯಾವತ್ತು ಟಚ್ ಆಗಲ್ಲ ಅಂತಂದ್ರೆ ಇದನ್ನ ನಾವೀಗ ಜಿಗ್ಜಾಗ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಇಲ್ಲಿಗೆ ಮುಗಿದಿದೆ ಅಂತ ಕನ್ಸಿಡರ್ ಮಾಡ್ಕೊಂಡು ಜಿಗ್ಜಾಗ್ ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಸಿ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ನಿಮಗೆ ಸಿ ಮಿನಿಮಮ್ 61% ವರೆಗೂ ಬರಬೇಕು. ಓಕೆ, ಸೊ ಗೋಲ್ಡ್ ಅಲ್ಲಿ ನನ್ನ ಒಂದು ಒಪಿನಿಯನ್ ಅಂತಂದ್ರೆ ಅಪ್ಸೈಡ್ ಮೂವ್ಗೆ ಹೆಚ್ಚಿಗೆ ಚಾನ್ಸಸ್ ಇಲ್ಲ. ಚಾನ್ಸ್ ಇರೋಕೆ ಡೌನ್ ಸೈಡ್ ಇರೋದು ಯಾವುದು ಗೋಲ್ಡ್. ಅಪ್ಸೈಡ್ಗೆ ಚಾನ್ಸಸ್ ತೀರಾ 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 ಕಡಿಮೆ. ಓಕೆ, ಸೊ ಇದು ಗೋಲ್ಡ್ ಆಯ್ತು. ಈಗ ಬಿಟ್ಕಾಯಿನ್ ಸಹ ಅಪ್ಸೈಡ್ ಮೂವೇ ಇರೋದು. ಈಗ ನನಗೆ ಅನ್ಸುತ್ತೆ ಇದೆಲ್ಲ ಈಗ ಬಿಟ್ಕಾಯಿನ್ ಅಲ್ಲಿ ಇದಾಗಿದೆ, ಈಗ ಡೌನ್ ಸೈಡ್ ಕ್ಲೋಸ್ ಆಗಿದೆ. ನಿಮ್ಗೆ ಟ್ರಯಾಂಗಲ್ ಇಂದ ಔಟ್ ಸೈಡ್ ಬಂದು ಮುಗಿದಿದೆ ಈಗ 81.2ಗೆ ಲಾಸ್ಟ್ ಜರ್ನಿ. ಸೊ ಇಲ್ಲಿಂದ ನಿಮ್ಮ ಬಿಟ್ಕಾಯಿನ್ ಏನೇ ಇದ್ರು ಅಪ್ ಸೈಡ್ ಮೂವೆ. ಓಕೆ, ಸ್ಟಾಪ್ ಲಾಸ್ ಮಾತ್ರ 81.2% ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ನನ್ನ ಒಪಿನಿಯನ್ ಅಬೌಟ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಗೋಲ್ಡ್ ಮತ್ತೆ ಬಿಟ್ಕಾಯಿನ್. ಓಕೆ, ಸೊ ಕೋರ್ಸ್ ವರ್ಕ್ ನ ಎಲ್ರು ನೋಡ್ತಾ ಇದ್ದಾರಾ ಅಂತ ತಿಳ್ಕೊತೀನಿ. ಓಕೆ, ಸೊ ದಿ ಬೆಸ್ಟ್ ಅಪಾರ್ಚುನಿಟಿ ನಿಮ್ಗೆ ಇಲಿಯಟ್ ವೇವ್ ನ ಕಲಿಲಿಕ್ಕೆ. ಸೊ ತಪ್ಪದೆ ಅದನ್ನ ಕೋರ್ಸ್ ವಿಡಿಯೋಸ್ ನ ನೋಡ್ತಾ ಇರ್ರಿ. ಓಕೆ, ಮತ್ತೆ ಸಿಗುವ. ಥ್ಯಾಂಕ್ ಯು.